ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಾಕರಲ್ಲಿ ಇದೆ ಅಂತಂದರೆ ಅದು ಸೇಫ್ ಆಗಿರಲ್ವಾ? ನಿನಗೆ ಯಾಕೆ ಡೌಟ್ ಬಂತು? ಅದಕ್ಕೆ ನಾನು ಹೇಳೋದು, ಎಲ್ಲ ಡಾಕ್ಯುಮೆಂಟ್ಸ್ ನಿನ್ನ ಹತ್ರನೇ ಇಟ್ಕೊ ಅಂತ. ಅಮ್ಮ ಪ್ಲೀಸ್, ನಾನು ಅರ್ಥದಲ್ಲಿ ಹೇಳಿಲ್ಲ. ಅದು ನಿಮ್ಮ ಹತ್ರನೇ ಇರಬೇಕು. ನಿಮ್ಮ ಹತ್ರ ಇದ್ರೆ ನನ್ನ ಹತ್ರ ಇರೋದಕ್ಕಿಂತ ಸೇಫ್ ಆಗಿರುತ್ತೆ. ಮತ್ತೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೆಯಾ? ಅದು ಸೇಫ್ ಆಗಿದೆ, ನೀನು ಆರಾಮಾಗಿರು. ಅಂದಾಗೆ ಗೌತಮ್, ಆಫೀಸಲ್ಲಿ ಏನು ಪ್ರಾಬ್ಲಮ್ಮು? ಅಣ್ಣ ಅದೇನೋ ನ್ಯೂಸಲ್ಲಿ ಏನೇನೋ ಬರ್ತಾ ಇದೆ ಅಂತ ಹೇಳಿದ್ರು. ಅಮ್ಮ, ಇಟ್ಸ್ ಬಿಟ್ ಸೀರಿಯಸ್ ಆ್ಯಂಡ್ ಕಾಂಪ್ಲಿಕೇಟೆಡ್. ಮಾರ್ಕೆಟ್ನಲ್ಲಿ ನಮ್ಮ ಕಂಪ್ನಿ ಶೇರ್ಸ್ನ ಒಬ್ಬನೇ ವ್ಯಕ್ತಿ ಬಲ್ಕ್ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾನೆ. ಮೊದಲು ನಿಮ್ಮ ಹತ್ರ ಎಷ್ಟು ಶೇರ್ಸ್ ಇದೆ ಅನ್ನೋದನ್ನ ವಿತ್ ಪೇಪರ್ಸ್ ಡಿಕ್ಲೇರ್ ಮಾಡಿ, ಆಮೇಲೆ ಮಾತಾಡೋಣ. ಇಷ್ಟಾಗಿದೆ. ನಮ್ಮ ವಿರುದ್ಧವಾಗಿ ಏನೋ ಸಂಚು ನಡೀತಾ ಇದೆ ಅಮ್ಮ. ನಡೀಲಿ ಗೌತಮ್, ಏನೂ ಆಗಲ್ಲ. ವಿಲ್ಲಲ್ಲಿ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಆಗಿದೆಯಲ್ವಾ? ಮತ್ತ್ಯಾಕೆ ಚಿಂತೆ, ನೀನು ಆರಾಮಾಗಿರು. ಜಸ್ಟ್ ಇಗ್ನೋರ್ ಆಲ್ ದಿಸ್. ಅಮ್ಮ, ನಾನು ಅದೇ ಧೈರ್ಯದಲ್ಲಿದ್ದೇನೆ. ಸರಿ, ಆ ಬಿಲ್ ನಿಮ್ಮ ಹತ್ರನೇ ಇರಲಿ. ಬೆಳಗ್ಗೆ ನಾನು ಆಫೀಸ್ಗೆ ಹೋಗುವಾಗ ತೊಗೊಂಡೋಗ್ತೀನಿ. ಭೂಮಿಕಾ, ಬಿಲ್ಲು ಅಮ್ಮನ ಹತ್ರ ಸೇಫ್ ಆಗಿದೆ, ನಥಿಂಗ್ ಟು ವರಿ. ಈಗ ಅದನ್ನು ತೊಗೊಂಡೋಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಇಟ್ಟರೆ ಮುಗೀತು, ಕೇಸ್ ಕ್ಲೋಸ್. ಅವನು ಎಷ್ಟೇ ಶೇರ್ಸ್ ಖರೀದಿ ಮಾಡಲಿ, ಏನೇ ಸರ್ಕಸ್ ಮಾಡಲಿ, ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅಲ್ಲ, ಹೈ ಪ್ರೈಸ್ ಕೊಟ್ಟು ಶೇರ್ಸ್ನೆಲ್ಲ ಖರೀದಿ ಮಾಡ್ತಾ ಇದ್ದಾನೆ. ಎಂಥ ದಡ್ಡ ಅವನು. ಅಜ್ಜಿ ಹೇಳಿದ್ದಾರೆ, ಅಪಶಕ್ನ ಆಗಿದೆ, ನಮಗಲ್ಲ ಅವನಿಗೆ. ಈಗ ನಿಮ್ಮ ಮುಖದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕಾಣಿಸ್ತದೆ. ಇವಾಗಲೇ ಬಂದಾಗ ನಿಮ್ಮ ಮುಖ ನೋಡೋಕ್ಕಾಗ್ತಿರಲಿಲ್ಲ, ಗಂಟು ಹೋಗ್ಬಿಟ್ಟಿತ್ತು. ನಾನು ಕ್ಯೂಟ್ ಟೆಡಿ ಬೇರ್ ಹೋಗಿ ನಿಜವಾದ ಬೇರ್ ಬಂದ್ಬಿಟ್ಟಿತ್ತು. ಹೌದಾ? ಗೌತಮ್ ಅವರೇ, ನೀವು ಹೀಗೆ ಕೂಲಾಗಿ ಕಾಮಾಗಿದ್ರೇನೆ ಚಂದ. ನೀವು ಖುಷಿಯಾಗಿದ್ರೇನೆ ನಾವು ಖುಷಿಯಾಗಿರೋದು. ನೀವು ಈ ಮನೆಗೆ ಮೇನ್ ಸ್ವಿಚ್ ಇದ್ದಂಗೆ. ನಿಮ್ಮ ಫ್ಯೂಸ್ ಹೋಯ್ತು ಅಂದರೆ ನಾವೆಲ್ಲರೂ ಆಫ್ ಹೋಗ್ಬಿಡ್ತೀವಿ. ಪವರ್ ಸ್ಟೇಷನಲ್ಲಿ ಪವರ್ ಇಲ್ಲ ಅಂದರೆ ಎಲ್ಲ ಕಡೆನೂ ಕತ್ಲೆ ಆಗ್ಬಿಡುತ್ತೆ, ಏನೋ ದಿಕ್ಕೆ ತೋಚ್ದಂಗೆ ಆಗೋಗ್ಬಿಡುತ್ತೆ. ಗೌತಮ್ ಅವರೇ, ಏನು ಅಮೇಝಿಂಗ್ ಕಂಪ್ಯಾರಿಸನ್ಸ್ ರೀ ನಿಮ್ಮದು. ಅಲ್ಲ, ಯಾವುದನ್ನು ತಗೋಬೇಕು, ಯಾವುದನ್ನು ಬಿಡಬೇಕು ಒಂದು ಗೊತ್ತಾಗಲ್ಲ. ನೀನು ಜಾಸ್ತಿ ಹೊಗಳಬೇಡಿ, 2 ಕೊಂಬಂದ್ಬಿಡುತ್ತೆ ಆಮೇಲೆ. ದಟ್ ವುಡ್ ಬಿ ಅಮೇಝಿಂಗ್ ಗೌತಮ್ ಅವರೇ. ನನ್ನ ಕ್ಯೂಟ್ ಟೆಡಿ ಬೇರ್ಗೆ ದೊಡ್ಡದಾಗಿ 2 ಕೊಂಬ್ ಬರೋದು, ಅಯ್ಯೋ ಏನು ಡಿಫ್ರೆಂಟ್ ಆಗಿರುತ್ತೆ. ಇಮ್ಯಾಜಿನ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏನು ಬೇಕಾಗಿಲ್ಲ, ಆ 2 ಕೊಂಬ್ ನಾನು ನಿಮಗೆ ಕೊಟ್ಬಿಡ್ತೀನಿ, ನೀವೇ ಇಟ್ಕೊಳ್ಳಿ. ಪೊರ್ಕೆ ಕಡ್ಡಿಗೆ 2 ಕೊಂಬು, ವಾವ್, ಡಿಫ್ರೆಂಟ್ ಆಗಿರುತ್ತೆ. ವಾಟ್ ಎ ಕಾಂಬಿನೇಷನ್, ರೇರೆಸ್ಟ್ ಕಾಂಬಿನೇಷನ್. ಚೂರು ಚೆನ್ನಾಗಿರೋದಿಲ್ಲ. ಪೊರ್ಕೆ ಕಡ್ಡಿಗೆ 2 ಕೊಂಬಂತೆ, ಕಡ್ಡಿಗಿಂತ ಕೊಂಬೆ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ಹೇಳೋದು, ನೀವು ಸ್ವಲ್ಪ ನಂತರ ಬಾಡಿನ ಬಿಲ್ಡ್ ಮಾಡಿ ನೋಡಿ. ಯಾವ ಕಡೆಯಿಂದ ನೋಡಿದ್ರು ನಾನು ಎಷ್ಟು ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಹಲೋ, ಯಾಕೆ ನಗ್ತಾ ಇದ್ದೀರಾ? ಸ್ಮಾರ್ಟ್ ಆಗಿಲ್ವಾ ನಾನು? ಚಿಚಿ, ಹಾಗಲ್ಲ, ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಮತ್ತೆ ಯಾಕೆ ನಗ್ತಾ ಇದ್ದೀರಾ? ಅದು ನಾನು ಇನ್ನೇನೋ ನೆನ್ಸ್ಕೊಂಡು ನಗ್ತದೆ. ಏನು ನೆನ್ಸ್ಕೊಂಡು ನಗ್ತದ್ರಿ? ಇರ್ಲಿ ಬಿಡಿ, ಅವೆಲ್ಲ ಆಗಲ್ಲ. ಏನು ಅಂತ ಹೇಳಿ, ಏನದು? ನಾನು ನಿಮ್ಮ ಥರ ಆಗೋದ್ರೆ ನಾವಿಬ್ರು ತಪ್ಕೊಳಕ್ಕಾಗಲ್ಲ. ಯಾಕೆ? ನಾವಿಬ್ರು ತಪ್ಕೊಂಡಾಗ ನಾವಿಬ್ರು ಹೊಟ್ಟೆ ನಾವಿಬ್ರು ತಪ್ಕೊಳ್ಬೇಕಾದ್ರೆ ನಮ್ಮ ಹೊಟ್ಟೆನ ಬೆಡ್ ತರ ಅಡ್ಡ ಬರುತ್ತೆ. ಅದನ್ನ ನೆನ್ಸ್ಕೊಂಡು ನಗು ಬಂತ ನಂಗೆ. ಆಯ್ತು, ನನಗೆ ಇದು ಹೊಳಿಲಿಲ್ಲ. ನೀವು ನಿಮ್ಮ ಥರನೇ ಇರಿ, ನಾನು ಹೀಗೆ ಇರ್ತೀನಿ, ಅವಾಗಲೇ ಮ್ಯಾಚಿಂಗ್ ಆಗೋದು. ನೀವು ಹೇಳೋದು ಸರಿಯಾಗಿದೆ. ಆಬ್ವಿಯಸ್ಲಿ ನಾನು ಯಾವಾಗಲೂ ಸರಿಯಾಗಿ ಹೇಳ್ತೀನಿ. ಆಯ್ತು ಟೀಚರ್, ನೀವು ಯಾವಾಗಲೂ ಸರಿಯಾಗಿ ಹೇಳೋದು. ಜಸ್ಟ್ ಇಮ್ಯಾಜಿನ್. ನಾನು ಮತ್ತೆ ಅವರು ಜಾಯಿಂಟ್ ವೆಂಚರಲ್ಲಿ ಒಂದು ಪ್ಲಾನ್ ನ ಶುರು ಮಾಡಿದೀವಿ. ಆ ಪ್ಲಾನ್ ಬೇರೆ ಯಾವುದೂ ಅಲ್ಲ, ಅಣ್ಣನ ಮುಳುಗ್ಸೋ ಪ್ರೋಗ್ರಾಮ್. ಕಂಪ್ನಿಗೆ MD ಆಗ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ನಾನು ಅದಕ್ಕಿಂತ 1 ಹೆಜ್ಜೆ ಮೇಲೋಗಿ ಇಡೀ ಕಂಪ್ನಿಗೆ ಚೇರ್ಮನ್ ಆಗ್ತಾ ಇದ್ದೆ. ಹೆಂಗೆ? ಇದನ್ನ ಕೇಳಿ ನಿನಗೆ ತುಂಬಾ ಖುಷಿ ಆಗಿರ್ಬೇಕಲ್ಲ? ಖುಷಿ ಆಗದೆ ಇರತ್ತಾ? ಇಷ್ಟು ವರ್ಷ ನಾನು ಇದಕ್ಕೆ ತಾನೇ ಕಾದಿದ್ದು.
ಇದನ್ನೆಲ್ಲ ಸಹಿಸ್ಕೊಂಡಿದ್ದು. ನಿಜವಾಗ್ಲೂ ಇದನ್ನ ಕೇಳಿ ಖುಷಿನೇ ಆಯ್ತು, ಅಷ್ಟೇ ಆಶ್ಚರ್ಯನೂ ಆಯ್ತು. ಅಲ್ಲ, ನಮ್ಗೊಂದು ಮಾತು ಹೇಳಿದೆ ಇಷ್ಟೊತ್ತು ಪ್ಲಾನ್ ಮಾಡ್ಬಿಟ್ಟಿದ್ಯಲ್ಲ. ಎಷ್ಟಾಗ್ಲಿ ನಾನು ಯಾರ ಮಗಮ್ಮ? ನಿನ್ನ ಮಗ. ಹೊಡೆದ್ರೆ ತಿಮ್ಮಿಂಗ್ಲನ್ನೇ ಹೊಡಿಬೇಕು ಅನ್ನೋದು ನನ್ನ ಪಾಲಿಸಿ. ರಾಜ್ಯನ ಆಳ್ಬೇಕು ಅಂತಂದ್ರೆ ಫಸ್ಟ್ ಹೊಡಿಬೇಕಾಗಿರೋದು ರಾಜ್ಯನೇ. ಏನಂತೀಯ ಮಾಮ್ಸ್? ಕರೆಕ್ಟ್ ಆಗಿ ಹೇಳ್ದೇಳಿ ಮಯ್ಯ. ಬುಡಕ್ಕೆ ಕೈ ಹಾಕಿದ್ಯಾ. ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಮಾಮ್ಸ್, ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ, ಸಹಕಾರ ಎಕ್ಸೆಟ್ರಾ ಎಕ್ಸೆಟ್ರಾ ನನ್ನ ಮೇಲೆ ಯಾವಾಗ್ಲೂ ಹೀಗೆ. ಅಯ್ಯೋ ದೇವ್ರ ಅಳಿಮಯ್ಯ, ನಾನು ಎತ್ತಿ ಆಡಿಸಿದ ಕೂಸಿಗೆ ನಾನು ಬೆನ್ನು ತಟ್ಟದೆ ಇನ್ಯಾರ ತಟ್ಟೋದು? ನನ್ನ ಆಶೀರ್ವಾದ ಹಾರೈಕೆ ಸದಾ ನಿನ್ ಮೇಲೆ ಇದ್ದೇ ಇರುತ್ತೆ ಕಣೋ. ನಾನು ಅದನ್ನೇ ಯೋಚನೆ ಮಾಡಿದೆ. ವಿಲ್ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ದೆ ಇರೋ ಗೌತಮ್ ಸಡನ್ ಆಗಿ ಬಂದು ವಿಲ್ ಬಗ್ಗೆ ಕೇಳ್ದ. ನನಗೀಗ ಅರ್ಥ ಆಗ್ತಾ ಇದೆ ಅವನ್ ಒದ್ದಾಟ ಏನು ಅಂತ. ಹೌದು, ಇದನ್ನ ನೀನ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಿದ್ಯಾ? ಗೇಮ್, ಒಳ್ಳೆ ಗೇಮ್ ಆಡ್ತೀನಿ. ನನ್ನ ಫ್ಯೂಚರ್ ಗೇಮ್ ಇದು. ಮಾಮ್, ರೂಲ್ಸ್ ಪ್ರಕಾರ ಅಣ್ಣ ತನಗಿರೋ ಚೇರ್ಮನ್ ಪೊಸಿಷನ್ ಉಳಿಸ್ಕೋಬೇಕು ಅಂತಂದ್ರೆ ಈ ವಿಲ್ಲೇ ಬೇಕು ಅವ್ರಿಗೆ. ಇದನ್ನ ಅವನು ಎಲ್ರ ಮುಂದೆ ಇಟ್ಟು, ನೋಡ್ರಪ್ಪ ನನ್ನ ಹೆಸರಲ್ಲಿ ಇಷ್ಟು ಶೇರ್ಸ್ ಇದೆ, ಸೊ ನನ್ನ ಜಾಗಕ್ಕೆ ನಾನೇ ಕರೆಕ್ಟು ಅಂತ ತೋರಿಸ್ಬೇಕು. ಈ ಸೈಕಲ್ ಗ್ಯಾಪ್ ಅಲ್ಲಿ ನಾನು ಈ ವಿಲ್ನ ಕಿಡ್ನಾಪ್ ಮಾಡಿ ಯಾರ ಕೈಗೂ ಸಿಗ್ದಿರೋ ಬಚ್ಚಿಡ್ತೀನಿ. ಆಗ ಅಣ್ಣನ ಪ್ಲಾನು ಫ್ಲಾಪ್, ಅಣ್ಣ ಫೇಲ್ ಆಗ್ತಾನೆ. ನಾನೀಗಾಗಲೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹತ್ರ ಮಾತಾಡಾಗಿದೆ. ಅಣ್ಣ ಎಲ್ರ ಮುಂದೆ ಈ ವಿಲ್ನ ಸಬ್ಮಿಟ್ ಮಾಡೋದಕ್ಕೆ ಫೇಲ್ ಆಗ್ತಿದ್ದಾಗೆ ಅವರೆಲ್ಲ ನನ್ನ ಕಡೆಗೆ ಲಾಬಿ ಮಾಡ್ತಾರೆ. ಅವ್ರ ಓಟ್ ಎಲ್ಲ ನನಗೆ ಬೀಳುತ್ತೆ ಅಂಡ್ ಅವನ ಜಾಗಕ್ಕೆ ನನ್ನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ನನ್ನ ಗೇಮ್. ಇಷ್ಟಾದ್ರೆ ಚೇರ್ಮನ್ ಜಾಗಕ್ಕೆ ನಾನೇ ಫಿಕ್ಸ್. ಇದನ್ನಂತೂ ತಪ್ಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಇದೊಂದು ಆಗ್ಲಿ, ಇಷ್ಟು ದಿನ ಲೈಟ್ ಬಲ್ಬ್ ತರ ಉರಿತಾ ಇದ್ದವ್ ನಾನು ಚೇರ್ಮನ್ ಆಗ್ತಿದ್ದಂಗೆ ಏಕೆ ಸೂರ್ಯ ತರ ರಗ 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 ಅಂತ ಉರಿತೀನಿ ಅಂತ ನೋಡ್ತಾ ಇರ್ತಾರೆ. ತುಂಬಾ ಖುಷಿ ಆಯ್ತು ಜೈ. ಈ ವಿಲ್ ನಿನ್ನ ಹತ್ರನೇ ಇಟ್ಕೋ. ನನ್ನ ಹತ್ರನ? ಅಲ್ಲ, ನಂದು ಅದೇ ಐಡಿಯಾ. ಬಟ್ ಬ್ರೋ ಕೇಳಿದ್ರೆ ಏನಂತ ಹೇಳ್ತೀಯ ನೀನು? ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಹೌದಲ್ಲ ಸಿಸ್ಟರ್, ಗೌತಮ್ಗೂ ಇದು ಬೇಕು, ನಿನ್ನ ಮಗಂಗೂ ಇದು ಬೇಕು. ಅಡಕತ್ತಿರಲು ಸಿಕ್ಕ ಅಡಿಕೆ ತರ ಆಗೋಗ್ಬಿಟ್ಟಿಲ್ಲ ಸಿಸ್ಟರ್ ನೀನು. ಅಂಥದ್ದೇನೂ ಆಗಲ್ಲ. 4 ಹನಿ ಕಣ್ಣೀರು ಹಾಕಿ ಫೈಲ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅಂತ ಕೈ ಎತ್ಬಿಡ್ತೀನಿ. ನನ್ನ ಕಣ್ಣೀರಿಗೆ ಖಂಡಿತ ಗೌತಮ್ ಕರಗ್ತಾನೆ, ಸುಮ್ಮನೆ ಹಾಕ್ಬಿಡ್ತಾನೆ. ಈ ಥರ ಸೆಂಟಿಮೆಂಟ್ ಇಟ್ಕೊಂಡು ಇಷ್ಟು ವರ್ಷ ನಮ್ಗೇನೆಲ್ಲ ಬೇಕು ಅದೆಲ್ಲ ಮಾಡ್ಕೊಂಡಿದ್ದೀನಲ್ಲ, ಈಗಲೂ ಅದನ್ನೇ ಮಾಡ್ತೀನಿ. ಈ ಥರ ಟೆಕ್ನಿಕ್ ಎಷ್ಟು ಯೂಸ್ ಮಾಡಿಲ್ಲ ನಾನು. ಅವನೇನಾದರೂ ಬಂದು ವಿಲ್ ಎಲ್ಲಿ ಅಂತ ಕೇಳಿ ದೊಡ್ಡ ಸೀನೆ ಕ್ರಿಯೇಟ್ ಮಾಡಿಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.